ಎಲ್ಲಿಗೆ? ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಏ ಚೋಟು, ಇಲ್ಲಿಗೆ ಕರ್ಕೊಂಬಂದೆ? ಏ ಬೋಡ, ನಮ್ಮ ಅಮ್ಮನ ಪುಕ್ಲ ಅಂದ್ಯಲ್ಲ ನೀನು. ಏನು ಹಾಗ್ ನೋಡ್ತೀಯ? ಏನ್ ಸ್ಟೈಲು, ಏನ್ ಗೆಟಪ್, ಏನ್ ಸೆಟಪ್. ಏಯ್, ಅವಳ ಮೇಲೆ ಕೈ ಹಾಕ್ಬೇಡ. ಏನಂದೆ? ಅವಳ ಮೇಲೆ ಕೈ ಹಾಕ್ಬೇಡ ಅಂದೆ. ಹಾಕಿದ್ರೆ ಆ ಕೈ ಇರಲ್ಲ. ಹೆಂಗೆ? ಸೂಪರ್ ಮ್ಯಾನ್. ಚೋಟು, ಏನೋ ಬೋಡ, ನಮ್ಮ ಅಮ್ಮನ ಪುಕ್ಲ ಅಂದ್ಯಲ್ಲ ನೀನು. ನೀನ್ ಪುಕ್ಲ, ನಿಮ್ಮ ಅಜ್ಜ ಪುಕ್ಲ, ನಿಮ್ಮಪ್ಪ ಪುಕ್ಲ. ನಮ್ಮೂರಲ್ಲಿ ನಮ್ಮವನ್ ಮೈ ಮೇಲೆ ಕೈ ಮಾಡಕ್ಕೊಬ್ಬ ಹುಟ್ಕೊಂಡಿದ್ದಾನೆ ಅಂದ್ರೆ ರವಿ ಜೈಲಿಂದ ಬಂದ್ಬಿಟ್ಟಿದ್ದಾನೆ. ಬರ್ತಿದ್ದಂಗೆ ಮೊದಲನೇ ಏಟು ವೇಣು ಕೊಟ್ಟಿದ್ದಾನೆ. ಆಮೇಲೆ ನನ್ನ ಮನೆ ಎಂಜಲ್ ತಿಂದು ಬೆಳೆದಿರೋ ಆ ನಾಯಿ ನನ್ನನ್ನೇ ಕಚ್ಚಕ್ ಬರ್ತಿದೆ ಅಂದ್ರೆ ನೋ. ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಲಿಗಮ್ಮ ಹೋಗ್ತಾ ಇದ್ದೀರಾ? ಅದೇವಾ ಏನ್ ಹಾಗೆ ನೋಡ್ತಾ ಇದೀಯಾ? ನೀನೇ ಮುರಿದಿದ್ದೆ ಈ ಕೈನ, ಮರ್ತು ಬಿಟ್ಯಾ? ಅವರೆಲ್ಲ ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ಕೇಳಿದೆಲ್ಲ. ನಿನ್ನ ಯಜಮಾನ
ಅವನು ಅನ್ಕೊಂಡಿದ್ದ ಜಾಗದಲ್ಲೇ ಸರಾಯಿ ಫ್ಯಾಕ್ಟ್ರಿ ಕಟ್ಟಿಸ್ತಾ ಇದ್ದಾನೆ. ನಾವೆಲ್ಲ ಕಲ್ಲು ಮಣ್ಣು ಹೊತ್ತು ಅದನ್ನ ಕಟ್ತಾ ಇದೀವಿ. ಜಮೀನ್ದಾರ ನಿನ್ನ ಅಸ್ತ್ರವಾಗಿಟ್ಕೊಂಡು ತನ್ನ ಕಾರ್ಯ ಸಾಧಿಸ್ಕೊಂಡ್ಬಿಟ್ಟ. ನೀನು ಊರ್ ಜನರಿಂದ ಖಾಲಿ ಪತ್ರಕ್ಕೆ ಹೆಬ್ಬೆಟ್ಟು ಹೊಚ್ಕೊಂಡ್ಬಿಟ್ಟೆ. ಇವತ್ತು ನಮ್ ಜಮೀನೆಲ್ಲ ಅವಂದೇ ಆಗೋಯ್ತು. ಉತ್ತು ತಿನ್ನೋಕೆ ಯಾರಿಗೂ ಹೊಲ ಇಲ್ಲ. ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ನಮಗ್ ದಾರಿನೂ ಇಲ್ಲ. ಅವನ್ ಕೊಡೋ ಅಕ್ಕಿನ ತಗೊಂಡು ಅವನು ಹೇಳಿದ ಕೆಲಸ ಮಾಡ್ಕೊಂಡು ಇದೀವಿ. ಊರ್ ಜನ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರು. ಅದನ್ನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿಲ್ಲ.